ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ರೀತಿ ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಈ ರೀಡಿಂಗಲ್ಲಿ ಬರ್ತಿರುವ ಪಾಸಿಟಿವ್ ವೈಬನ್ನು ಓಪನ್ ಹಾರ್ಟ್ನಿಂದ ರಿಸೀವ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಎನರ್ಜಿ ಬಂದಾಗ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆ ಅಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈಗ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಗೊಂದಲ ಇದೆ, ಮಿಸ್ ಮಾಡ್ಕೊಳ್ಳುವಂತಹ ಫೀಲಿಂಗ್ ಇದೆ, ಆ ವ್ಯಕ್ತಿಯನ್ನು ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ ಇದೆ, ಒಳಗಿನ ನೋವಿದೆ, ಪೇಯ್ನ್ ಇದೆ, ಮತ್ತೆ ಕಳೆದುಕೊಳ್ಳುವ ಭಯ ಕೂಡ ನಿಮಗಿದೆ, ಆ ಎನರ್ಜಿ ಇದೆ. ನಿಮ್ಮ ಮನಸ್ಸು ಈಗ ತುಂಬ ಹೆವಿ ಆಗಿದೆ. ಹೊರಗಡೆಯಿಂದ ನೋಡೋರಿಗೆ ನೀವು ಆರಾಮಾಗಿದ್ದೀರಾ, ನಾರ್ಮಲ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ಮನಸ್ಸಿನ ಒಳಗಡೆ ಮಾತ್ರ ತುಂಬ ಎಮೋಷ್ನಲ್ ಆಗಿ ಬ್ರೇಕ್ ಆಗಿರುವ ಫೀಲಿಂಗ್ ನಿಮ್ಮಲ್ಲಿದೆ. ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ತುಂಬ ವಿಷಯಗಳನ್ನು ಮನಸ್ಸಿನೊಳಗಡೆ ಇಟ್ಕೊಂಡಿದ್ದೀರಾ. ಕೆಲವು ಸಾರಿ ನಗ್ತೀರಾ, ಮಾತಾಡ್ತೀರಾ, ಆದರೆ ಮನಸ್ಸಿನಲ್ಲಿ ಮಾತ್ರ ಅದೇ ವ್ಯಕ್ತಿಯ ಬಗ್ಗೆ ಯೋಚನೆ ಅನ್ನೋದು ನಿಲ್ತಾ ಇಲ್ಲ. ಪಾಸ್ಟಲ್ಲಿ ನೀವು ಈ ವ್ಯಕ್ತಿಯಿಂದ ಸಪ್ರೇಷನ್ ಆಗಬೇಕಾದ್ರೆ ಅಥವಾ ದೂರ ಹೋಗಬೇಕಾದ್ರೆ ನಿಮಗೆ ಆ ಸಮಯದಲ್ಲಿ ಅವರ ಸಪೋರ್ಟ್ ತುಂಬ ಬೇಕಿತ್ತು. ಅವರ ಒಂದು ಪ್ರೀತಿಯ ಮಾತು ಬೇಕಿತ್ತು, ಒಂದು ಕಾಳಜಿ ಬೇಕಿತ್ತು, ಒಂದು ಕೇರ್ ಬೇಕಿತ್ತು. ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಫೀಲಿಂಗ್ ನಿಮಗೆ ಬೇಕಿತ್ತು. ಆದರೆ ಆಗ ಅವರು ನಿಮ್ಮ ಜೊತೆ ಇರಲಿಲ್ಲ ಅನ್ನೋ ನೋವು ಇನ್ನೂ ಕೂಡ ನಿಮ್ಮ ಹೃದಯದೊಳಗೆ ಹಾಗೆ ಉಳ್ಕೊಂಡಿದೆ. ನಿಮಗೆ ಈಗಲೂ ಕೆಲವೊಮ್ಮೆ ಅನ್ನಿಸ್ತಾ ಇರ್ಬೋದು, ನಾನು ಅವರಿಗೋಸ್ಕರ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ, ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದೀನಿ, ಆದರೆ ನನಗೆ ಬೇಕಾದಾಗ ಅವರು ಯಾಕೆ ದೂರ ಹೋದರು ಅನ್ನೋ ಪ್ರಶ್ನೆ ಮನಸ್ಸಿನ ಒಳಗಡೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ತುಂಬ ರೆಸ್ಟ್ಲೆಸ್ ಎನರ್ಜಿ. ನಿಮ್ಮ ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ. ಒಂದು ಕ್ಷಣ ಅನ್ನಿಸ್ತಾ ಇದೆ ನಿಮಗೆ ನಾನೇ ಹೋಗಿ ಮಾತಾಡಬೇಕು, ಎಲ್ಲ ಸರಿ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ. ಮತ್ತೊಂದು ಕ್ಷಣ ನಾನು ಮಾತ್ರ ಯಾಕೆ, ಅವರು ಕೂಡ ಬರ್ಬೋದು ಅಲ್ವಾ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಈ ರೀತಿ ನಿಮ್ಮ ಮನಸ್ಸು ಎರಡೂ ಕಡೆ ಎಳೀತಾ ಇರುವ ಫೀಲಿಂಗ್ ಬರ್ತಾ ಇದೆ. ಒಂದು ಕಡೆ ಪ್ರೀತಿ ಇದೆ, ಮತ್ತೊಂದು ಕಡೆ ಪಾಸ್ಟಲ್ಲಿ ಹರ್ಟ್ ಆಗಿರುವ ನೋವಿದೆ, ನಿಮ್ಮನ್ನು ಇಗ್ನೋರ್ ಮಾಡಿದ ನೋವಿದೆ, ನಿಮ್ಮನ್ನು ಅವರು ದೂರ ತಳ್ಳಿದ ನೋವಿದೆ, ಸಪ್ರೇಷನ್ಗೆ ತಳ್ಳಿದ ನೋವಿದೆ, ಪೇಯ್ನ್ ಇದೆ. ಕೆಲವೊಮ್ಮೆ ಅವರ ಮೆಸೇಜ್ ಬರ್ತಾ ಇದೆಯಾ ಅಂತ ಫೋನ್ ನೋಡ್ತಾ ಇದ್ದೀರಾ, ಆದರೆ ಬಂದರೆ ಏನು ಮಾತಾಡೋದು ಅನ್ನೋ ಕೋಪ ಕೂಡ ಒಂದೊಂದು ಸಲ ಬರ್ತಾ ಇದೆ. ನೀವು ಹೊರಗಡೆ ತುಂಬ ನಾರ್ಮಲ್ ಆಗಿದ್ದೀರಾ, ನನಗೇನೂ ಆಗಿಲ್ಲ, ಐ ಆಮ್ ಫೈನ್ ಅನ್ನೋ ರೀತಿ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಆ ವ್ಯಕ್ತಿಯನ್ನು ಕಳ್ಕೊಳ್ಬಾರ್ದು ಅನ್ನೋ ಭಯ ತುಂಬ ಡೀಪ್ ಆಗಿದೆ. ನೀವು ಇನ್ನೂ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದೀರಾ. ನೋವಿದೆ, ಬೇಜಾರಿದೆ, ಆದರೆ ಪ್ರೀತಿ ಇನ್ನೂ ಕೂಡ ಆ ವ್ಯಕ್ತಿಯ ಮೇಲೆ ಕಡಿಮೆ ಆಗಿಲ್ಲ ನಿಮಗೆ. ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂದರೆ ತುಂಬ ಎಮೋಷ್ನಲ್ ಫೀಲಿಂಗ್ಸ್ ಇದೆ. ಮನಸ್ಸಿನ ಒಳಗಡೆ ಹೀಲ್ ಆಗಬೇಕು, ಆ ಮನಸ್ಥಿತಿ ಇದೆ. ತುಂಬ ಕ್ಲಿಯರಾಗಿ ಆ ಫೀಲ್ ಇದೆ ನಿಮಗೆ. ಈಗ ನೀವು ಒಂದು ಸ್ಟೇಜ್ಗೆ, ಒಂದು ಹಂತಕ್ಕೆ ಬಂದಿದ್ದೀರಾ. ಇಲ್ಲಿವರೆಗೂ ಪಾಸ್ಟಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇನು ವಿಷಯಗಳೆಲ್ಲ ನಡೀತು, ಆ ನಡೆದಿದ್ದ ವಿಷಯಗಳನ್ನು ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾ ಇದ್ದೀರಾ. ಎಲ್ಲಿ ತಪ್ಪಾಯಿತು, ನಾನು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಿತ್ತಾ ಅಂತ ಕೆಲವೊಂದು ಸಲ ನಿಮಗೆ ಯೋಚನೆಗಳು ತುಂಬ ಕಾಡ್ತಾ ಇದೆ. ಹಿಂದೆ ಅಥವಾ ಪಾಸ್ಟಲ್ಲಿ ಜಗಳ ಆದಾಗ ನೀವು ಸ್ವಲ್ಪ ಹಾರ್ಶ್ ಆಗಿ ಮಾತಾಡಿರ್ಬೋದು, ರೂಡಾಗಿ ಮಾತಾಡಿರ್ಬೋದು. ನಿಮ್ಮ ಮಾತುಗಳ ಹಿಂದೆ ಪ್ರೀತಿ ಇದ್ದರೂ ಕೂಡ ಹೇಳೋ ರೀತಿ ಸ್ವಲ್ಪ ಕಠಿಣ ಆಗಿರ್ಬೋದು. ಕೆಲವೊಮ್ಮೆ ಕೋಪದಲ್ಲಿ ಮಾತೇ ಆಡದೆ ನೀವು ಸೈಲೆಂಟ್ ಆಗಿ ಹೋಗಿರ್ಬೋದು. ಒಳಗಡೆ ತುಂಬ ಫೀಲ್ ಮಾಡ್ತಾ ಇದ್ದರೂ ಕೂಡ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನೀವು ನಿಮ್ಮ ನಿಜವಾದ ಫೀಲಿಂಗ್ಸನ್ನು ಹೇಳ್ಕೊಳ್ದೇ ಇರ್ಬೋದು. ಆದರೆ ಈಗ ನಿಮಗೆ ನಿಧಾನವಾಗಿ ರಿಯಲೈಸೇಷನ್ ಬರ್ತಾ ಇದೆ. ಕೇವಲ ಸಾರಿ ಹೇಳೋದ್ರಿಂದ ಎಲ್ಲವೂ ಸರಿ ಆಗೋದಿಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ಉಳಿಸ್ಬೇಕಂದ್ರೆ ನಿಮ್ಮೊಳಗಿನ ಕೆಲವು ವಿಷಯಗಳನ್ನು ನಿಜವಾಗ್ಲೂ ಚೇಂಜ್ ಮಾಡಬೇಕು ಅನ್ನೋ ಫೀಲಿಂಗ್ ಕೂಡ ನಿಮಗೂ ಕೂಡ ಬರ್ತಾ ಇದೆ.
ಕೆಲವೊಂದು ಸಲ ನೀವು ಅಂದ್ಕೊಳ್ತೀರಾ ಈ ರಿಲೇಷನ್ಶಿಪ್ಪಲ್ಲಿ ಯಾರದೇ ತಪ್ಪಾಗಿರಬಹುದು, ನೀವು ತಪ್ಪು ಮಾಡಿರ್ಬೋದು, ಅವ್ರು ತಪ್ಪು ಮಾಡಿರಬಹುದು. ಬಟ್ ನೀವು ಕೇವಲ ಆ ವ್ಯಕ್ತಿಯನ್ನು ಮತ್ತೆ ಪಡೆಯೋದಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಸರಿಯಾಗಿ ಥಿಂಕ್ ಮಾಡಿ ನಡ್ಕೊಳ್ಬೇಕು ಅನ್ನೋ ಮನಸ್ಸು ಕೂಡ ಬರ್ತಾ ಇದೆ. ತುಂಬ ಫಾಸ್ಟಾಗಿ ನಿಮ್ಮ ಮೈಂಡ್ ಓಡ್ತಾ ಇದೆ. ಒಂದು ಪ್ರಶ್ನೆ ಮುಗಿಯೋ ಮುಂಚೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಯಾವ ರೀತಿ ರಿಲೇಷನ್ಶಿಪ್ಪನ್ನು ಸರಿ ಮಾಡೋದು, ಅವರು ಇನ್ನೂ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಾನು ಕಾಲ್ ಮಾಡಿದ್ರೆ ಮಾತಾಡ್ತಾರಾ, ನಾನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರಾ, ಈ ತರಹದ ಯೋಚನೆಗಳು ದಿನಪೂರ್ತಿ ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದೆ. ಕೆಲವೊಂದು ಸಲ ನೀವು ನಿಮ್ಮದೇ ಮನಸ್ಸಿಗೆ ಸಮಾಧಾನ ಕೊಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕ್ಷಣ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರ, ಎಲ್ಲ ಸರಿ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತೊಂದು ಕ್ಷಣ ಇದು ಮುಗ್ದೇ ಹೋಯ್ತಾ ಅನ್ನೋ ಭಯ ಬರ್ತಾ ಇದೆ. ಇಲ್ಲಿ ನಿಮಗೆ ಸ್ಮಾಲ್ ಅಡ್ವೈಸ್ ಏನು ಅಂದರೆ, ಕೋಪ ಬಂದ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಬೇಜಾರಿನಲ್ಲಿ ತಕ್ಷಣ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಹೋಗಬೇಡಿ, ಒರಟಾಗಿ ಮಾತಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ನಿಮ್ಮ ಎಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಆ ಸಮಯದಲ್ಲಿ ಹೇಳೋ ಮಾತುಗಳು ಕೆಲವೊಮ್ಮೆ ತಪ್ಪಾಗಿ ಹೋಗ್ಬೋದು. ಸ್ವಲ್ಪ ಸಮಯ ತಗೊಳ್ಳಿ, ಸ್ವಲ್ಪ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಎನರ್ಜಿ ಪ್ರಕಾರ ನಿಮ್ಮ ಫೀಲಿಂಗ್ಸ್ ತುಂಬ ರಿಯಲ್ ಆಗಿದೆ, ನಿಜವಾಗಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಈಗ ತುಂಬ ಮುಖ್ಯ. ಅಂದರೆ ಆ ವ್ಯಕ್ತಿ ಕಾಲ್ ಮೆಸೇಜ್ ಮಾಡ್ತಾ ಇದ್ದಾರೆ ಅಥವಾ ಕೋಪದಲ್ಲಿ ತುಂಬ ಬೇಗ ರಿಯಾಕ್ಟ್ ಮಾಡಬೇಡಿ. ಅವ್ರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅಂತ ಕಾದು ಸಾಕಾಗಿ ನೀವಾಗೆ ಕಾಲ್ ಮಾಡಿ ತುಂಬ ಕೋಪದಲ್ಲಿ ರಿಯಾಕ್ಟ್ ಮಾಡೋದು ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ನೀವು ಹೇಳಬೇಕಾದ ಮಾತು ಕೂಡ ತಪ್ಪಾಗಿ ಹೋಗ್ಬೋದು, ಒರಟಾಗಬಹುದು ಅಥವಾ ಹಾರ್ಶ್ ಆಗಿ ಆ ವ್ಯಕ್ತಿಗೆ ತಲುಪಬಹುದು. ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಹಳೆಯ ನೋವಿನ ಎನರ್ಜಿ ಇದೆ, ಮನಸ್ಸಿನ ಒಳಗಿನ ಬೇಜಾರಿನ ಎನರ್ಜಿ ಇದೆ, ನಿರೀಕ್ಷೆ, ಸೈಲೆಂಟ್ ಟೆಸ್ಟ್ ಮಾಡುವ ಮನಸ್ಸಿದೆ. ಅಂದರೆ ನಿಮ್ಮ ಹೃದಯದೊಳಗೆ ಇನ್ನೂ ಕೂಡ ಆ ಹಳೆಯ ನೋವು ಕೂತ್ಕೊಂಡಿದೆ. ಹೊರಗಡೆ ನೀವು ಯಾವುದೇ ರೀತಿ ಇರ್ಬೋದು, ನಗ್ತಾ ಇರ್ಬೋದು, ಮಾತಾಡ್ತಾ ಇರ್ಬೋದು, ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಫ್ಯಾಮಿಲಿ ಜೊತೆ. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಇನ್ನೂ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ ಅನ್ನೋ ಹಾಗಿದೆ. ನನಗೆ ತುಂಬ ಬೇಕಾಗಿದ್ದ ಆ ಟೈಮ್ನಲ್ಲಿ ನೀನು ಎಲ್ಲಿದ್ದೆ ಅಂತ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ನಿಮ್ಗೆ ಅನ್ನಿಸ್ತಾ ಇದೆ, ನಾನು ಅವರಿಗಾಗಿ ಎಷ್ಟು ಎಫರ್ಟ್ ಹಾಕಿದ್ದೀನಿ, ಎಷ್ಟು ಕೇರ್ ಮಾಡಿದೆ, ಆದರೆ ನನಗೆ ಸಪೋರ್ಟ್ ಬೇಕಾಗಿದ್ದಾಗ, ಎಮೋಷ್ನಲಿ ಸಪೋರ್ಟ್ ಬೇಕಾಗಿದ್ದಾಗ ಅವ್ರು ನನ್ನ ಜೊತೆ ನಿಲ್ಲಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಬಹುಶಃ ನೀವು ಒಂದು ಕಷ್ಟದ ಸಮಯದಲ್ಲಿರಬಹುದು, ಎಮೋಷ್ನಲ್ ಆಗಿ ತುಂಬ ಡೌನ್ ಆಗಿದ್ದ ಸಮಯ ಇರ್ಬೋದು, ಅಥವಾ ಕೇವಲ ಅವರ ಪ್ರೀತಿ ಮತ್ತು ಅವರ ಗಮನ ನಿಮಗೆ ಬೇಕಾಗಿರ್ಬೋದು, ಆ ಕ್ಷಣ ಕೂಡ ಇರ್ಬೋದು. ಆದರೆ ಆಗ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅವರು ನಿಮ್ಮ ಜೊತೆ ಇರಲಿಲ್ಲ ಅನ್ನೋ ನೋವು ಈಗಲೂ ನಿಮ್ಮ ಮನಸ್ಸಿನೊಳಗಡೆ ಹಾಗೇ ಇದೆ. ಅದರ ಕಾರಣ ಈಗ ನೀವು ಸ್ವಲ್ಪ ವೇಟ್ ಆ್ಯಂಡ್ ವಾಚ್ ಮೋಡ್ನಲ್ಲಿ ಕೂಡ ಇದ್ದೀರಾ. ಈಗ ನೀವು ಓಡಿ ಹೋಗಿ ಎಲ್ಲ ಸರಿಪಡಿಸುವ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಬದಲಿಗೆ ಈ ಸಲ ಅವ್ರು ಏನು ಮಾಡ್ತಾರೆ ನೋಡೋಣ ಅನ್ನೋ ಫೀಲಿಂಗ್ ಕೂಡ ನಿಮ್ಮಲ್ಲಿದೆ. ನಿಮ್ಮ ಮನಸ್ಸು ಈಗ ಅವರನ್ನು ಸ್ವಲ್ಪ ಟೆಸ್ಟ್ ಮಾಡ್ತಾ ಇದೆ. ನಾನು ಸೈಲೆಂಟ್ ಇದ್ದರೆ ಅವರು ನನ್ನನ್ನು ಮತ್ತೆ ನನ್ನ ರಿಲೇಷನ್ಶಿಪ್ಗೆ ಬರ್ತಾರಾ, ಅವ್ರು ನನ್ನ ಹುಡುಕ್ತಾರಾ, ನನ್ನ ಮೆಸೇಜ್ಗಾಗಿ ಕಾಯ್ತಾರಾ, ನಾನು ಮೆಸೇಜ್ ಮಾಡಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಅನ್ನೋ ಈ ರೀತಿಯ ಯೋಚನೆಗಳು ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಮೈಂಡ್ ಗೇಮ್ಸ್ ಎನರ್ಜಿ ಕೂಡ ಇದೆ. ಅಂದರೆ ಒಳಗಿನ ನೋವಿನ ಪರಿಣಾಮ. ಮೈಂಡ್ ಗೇಮ್ಸ್ ಅಂದರೆ ಕೆಟ್ಟ ಉದ್ದೇಶದಿಂದ ಅಲ್ಲ. ಅಂದರೆ ನೀವು ಅವರ ಮೆಸೇಜ್ ನೋಡಿದ್ರೂ ಕೂಡ ತಕ್ಷಣ ರಿಪ್ಲೈ ಮಾಡದೇ ಇರ್ಬೋದು. ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಆ ವ್ಯಕ್ತಿ ನಿಮಗೆ ಮೆಸೇಜ್ ಮಾಡ್ತಾ ಇದ್ದರೂ ಕೂಡ ನೀವು ರಿಪ್ಲೈ ಮಾಡದೇ ಇರ್ಬೋದು. ಆನ್ಲೈನ್ ಇದ್ದರೂ ಕೂಡ ಮಾತಾಡದೇ ಇರಬಹುದು. ಕಾಲ್ ಬಂದರೂ ಕೂಡ ಸ್ವಲ್ಪ ತಡವಾಗಿ ಮಾತಾಡೋದು. ಅಂದರೆ ನಿಮಗೆ ನೋವಾಗಿದೆ ಅನ್ನೋ ನಿಮ್ಮ ಸೈಲೆಂಟ್ ಎಕ್ಸ್ಪ್ರೆಷನ್. ಬಟ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅನ್ನೋದಾದರೆ, ಸೈಲೆಂಟ್ ಟ್ರೀಟ್ಮೆಂಟ್ ಕೆಲವೊಮ್ಮೆ ಪ್ರೀತಿಗಿಂತ ದೂರನೇ ಜಾಸ್ತಿ ಮಾಡುತ್ತೆ. ನೀವು ಮನಸ್ಸಿನ ಒಳಗಡೆ ಏನು ಫೀಲ್ ಮಾಡ್ತಿರೋ ನೋವನ್ನು ಅವ್ರು ಯಾವಾಗಲೂ ಅರ್ಥ ಮಾಡ್ಕೊಳ್ಬಹುದು ಅನ್ನೋದು ಗ್ಯಾರಂಟಿ ಇಲ್ಲ ಅಲ್ವಾ. ಕೆಲವೊಮ್ಮೆ ನೇರವಾಗಿ ಹೇಳೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಆ ಪೇಯ್ನನ್ನು ಇಟ್ಕೊಂಡು ನೀವು ಸೈಲೆಂಟಾಗಿದ್ದರೆ ಅದು ಅವ್ರಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ನನಗಾಗ ತುಂಬ ಬೇಜಾರಾಯಿತು, ನೀವು ಇದ್ದಿದ್ರೆ ನನಗೆ ಚೆನ್ನಾಗಿರ್ತಾ ಇತ್ತು, ಈ ಥರದ ಸಿಂಪಲ್ ಮಾತುಗಳು ಕೂಡ ದೊಡ್ಡ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೋದು. ನೀವು ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಆ ರಿಲೇಷನ್ಶಿಪ್ ಅನ್ನೋದು ದೂರ ಆಗೋದಕ್ಕೆ ಚಾನ್ಸ್ ಕೂಡ ಇರುತ್ತೆ. ಸೊ ನಿಮ್ಮ ಕೋಪದ ಹಿಂದೆ ಇನ್ನೂ ತುಂಬ ಪ್ರೀತಿ ಇದೆ. ನೀವು ದೂರ ಹೋಗಬೇಕು ಅಂತ ಈ ರೀತಿ ಮಾಡ್ತಾ ಇಲ್ಲ. ಅವ್ರು ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಇದೆ ನಿಮ್ಮಲ್ಲಿ. ಕೆಲವೊಂದು ಸಲ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಅವಕಾಶ ಬೇಕು ಅನ್ನೋ ಮನಸ್ಸಿದೆ ನಿಮಗೆ, ಆ ಎನರ್ಜಿ ಇದೆ. ಸಾಫ್ಟ್ ಹಾರ್ಟ್, ಹೀಲಿಂಗ್, ಕ್ಷಮೆ ಕೇಳುವ ಮನಸ್ಸು, ಸೀರಿಯಸ್ ಲವ್ ಎನರ್ಜಿ. ಮೊದಲು ತುಂಬ ಜಾಸ್ತಿ ಕೋಪ, ಅಸಹನೆ, ಬೇಜಾರು ಕಾಣಿಸ್ಕೊಳ್ತಾ ಇತ್ತು. ಆದರೆ ಈಗ ನಿಮ್ಮ ಹೃದಯ ಸ್ವಲ್ಪ ಸಾಫ್ಟ್ ಆಗಿದೆ. ಮನಸ್ಸಿನ ಒಳಗಡೆ ಎಷ್ಟೇ ನೋವಿರಬಹುದು,
ಎಲ್ಲ ಮುಗೀತು ಈ ರಿಲೇಷನ್ಶಿಪ್ಪಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಬಟ್ ಮನಸ್ಸು ಅನ್ನೋದು ಇಲ್ಲ, ಇನ್ನೂ ಮುಗ್ದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಇನ್ನೂ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದೆ. ಇನ್ನೂ ಒಂದು ಅವಕಾಶ ಸಿಕ್ಕಿದ್ರೆ ಈ ಸಲ ಚೆನ್ನಾಗಿ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ಫೀಲಿಂಗ್ ತುಂಬ ಜಾಸ್ತಿ ಇದೆ. ಈ ರಿಲೇಷನ್ಶಿಪ್ಪನ್ನು ಈಗ ನೀವು ಟೈಮ್ ಪಾಸ್ ಆಗಿ ನೋಡ್ತಾ ಇಲ್ಲ, ನಿಜವಾಗ್ಲೂ ಫ್ಯೂಚರ್ ಜೊತೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಮನಸ್ಸಿನೊಳಗಡೆ ಈಗ ಒಂದು ಜೆನ್ಯೂನ್ ಫೀಲಿಂಗ್ ಬರ್ತಾ ಇದೆ, ಈ ವ್ಯಕ್ತಿಯನ್ನು ಕಳ್ಕೊಳ್ಬಾರ್ದು. ಮೊದಲು ಇದ್ದ ಈಗೋ ಈಗ ಕಡಿಮೆ ಆಗಿದೆ. ಅಂದರೆ ನೀವು ಕೂಡ ಮೊದಲು ಸ್ವಲ್ಪ ಈಗೋ ತೋರಿಸಿರಬಹುದು. ಬಟ್ ಈಗ ಆ ಈಗೋ ಅನ್ನೋದು ಕಡಿಮೆ ಆಗಿದೆ. ಮೊದಲು ಅವರೇ ಬರಲಿ ಅನ್ನೋ ಹಠಕ್ಕೆ ನೀವು ಬಿದ್ದಿದ್ರಿ. ಅಂದರೆ ಒಂದು ಸಲ ಕಾಮಾಗಿ ಮಾತಾಡೋಣ ಅನ್ನೋ ಮನಸ್ಸು ಈಗ ಬರ್ತಾ ಇದೆ. ಬಟ್ ಮೊದಲೆಲ್ಲ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ರಿ ಅಂದರೆ ಅವರಾಗೆ ಬರಲಿ, ಅವರಾಗೆ ಕಾಲ್ ಮಾಡಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ರಿ. ಬಟ್ ಈಗ ನಿಮ್ಮ ಮನಸ್ಸು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಶುರುವಾಗಿದೆ. ತುಂಬ ಬ್ಯೂಟಿಫುಲ್ ಆಗಿರುವ ಹೀಲಿಂಗ್ ಎನರ್ಜಿ ಇದೆ. ನೀವೀಗ ಫೈಟ್ಗಿಂತ ಕ್ಲಾರಿಟಿ ಹುಡುಕ್ತಾ ಇದ್ದೀರಾ. ಸೈಲೆಂಟ್ ಆಗೋದು ಇದೆಲ್ಲದರಿಂದ ತುಂಬ ಸುಸ್ತಾಗಿದ್ದೀರಾ. ಈಗ ನಿಮ್ಮ ಮನಸ್ಸು ಏನಂತ ಇದೆ ಅಂದರೆ ಕ್ಲಿಯರ್ ಕಮ್ಯುನಿಕೇಷನ್ ಬೇಕು ಅಂತ ಅನ್ನಿಸ್ತಾ ಇದೆ. ಒಬ್ಬರನ್ನೊಬ್ಬರು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಬಂದಿದೆ. ನೀವು ಕಾಲ್ ಮಾಡುವ ಯೋಚನೆ ಮಾಡ್ತಿದ್ರೆ ಅಥವಾ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದರೆ ಒಂದು ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ, ಮಾತಾಡುವಾಗ ಈಗೋ ಸೈಡ್ಗೆ ಇಡಿ. ಹಳೆಯ ನೋವಿಗಿಂತ ಹಳೆಯ ಪ್ರೀತಿಯನ್ನು ನೆನಪಿಸ್ಕೊಳ್ಳಿ. ಒಮ್ಮೆ ನೀವು ಎಷ್ಟು ಚೆನ್ನಾಗಿದ್ರಿ ಅನ್ನೋದನ್ನು ಫೀಲ್ ಮಾಡಿ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹೋಪ್ ಇದೆ. ಅಂದರೆ ತುಂಬ ಜನರ ಎನರ್ಜಿಯಲ್ಲಿ ನಿಮಗೆ ಹೋಪ್ ಇನ್ನೂ ಉಳ್ಕೊಂಡಿದೆ. ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ ಇದೆ. ಆದರೆ ಈ ಸಲ ಮಾತುಗಳು ತುಂಬ ಸ್ಪಷ್ಟವಾಗಿರಬೇಕು, ಕ್ಲಿಯರ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಆ ರೀತಿ ಇದೆ ನಿಮ್ಮ ಎನರ್ಜಿ. ಕೆಲವೊಂದು ಸಲ ನೀವು ಥಿಂಕ್ ಮಾಡ್ತೀರಾ, ನಾನೇ ಮೆಸೇಜ್ ಮಾಡಲಾ, ಕಾಲ್ ಮಾಡಲಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಆ ಕಡೆಯಿಂದ ಆ ವ್ಯಕ್ತಿ ಯಾವ ರೀತಿ ಬಿಹೇವ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮ್ಮನ್ನು ಇಗ್ನೋರ್ ಮಾಡ್ತಾರಾ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾರಾ, ಕಾಲ್ ಮೆಸೇಜ್ಗೆ ರಿಪ್ಲೈ ಕೊಡೋದಿಲ್ವಾ, ಅದು ಕೂಡ ನಿಮಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮನಸ್ಸು ಹೇಳ್ತಾ ಇದೆ, ನಾನೇ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳ, ನಾನೇ ಒಂದು ಹೆಜ್ಜೆ ಮುಂದೆ ಹೋಗ್ಲಾ ಅನ್ನೋ ರೀತಿ ಕೂಡ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆ ಎನರ್ಜಿಯಲ್ಲಿದ್ದೀರಾ. ಡೀಪ್ ಕಮಿಟ್ಮೆಂಟ್ ಎನರ್ಜಿ. ನಿಮಗೆ ಡೀಪ್ ಕಮಿಟ್ಮೆಂಟ್ ಬೇಕಾಗಿದೆ, ತುಂಬ ಡೀಪ್ ಆಗಿದೆ. ಇದು ಜಸ್ಟ್ ಕ್ರಶ್ ಅಂತ ನೀವು ನೋಡ್ತಾ ಇಲ್ಲ ಅಥವಾ ಟೈಮ್ ಪಾಸ್ ಫೀಲಿಂಗ್ ಅಲ್ಲ. ನೀವು ಈ ವ್ಯಕ್ತಿಯನ್ನು ನಿಜವಾಗ್ಲೂ ನಿಮ್ಮ ಫ್ಯೂಚರ್ ಜೊತೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಎಷ್ಟೇ ಜಗಳ ಆಗಿರಲಿ, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಲಿ, ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ಮನಸ್ಸು ಇನ್ನೂ ಅವರ ಹತ್ರನೇ ಇದೆ. ನೀವು ಹೊರಗಡೆ ನನಗೆ ಪರವಾಗಿಲ್ಲ, ನಾನು ಓಕೆ ಅನ್ನೋ ಥರ ತೋರಿಸ್ಕೊಳ್ತಾ ಇರ್ಬೋದು. ಬಟ್ ನಿಮ್ಮ ಹೃದಯ ಮಾತ್ರ ಇನ್ನೂ ಅವರನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಒಂದು ಹಠದ ಪ್ರೀತಿ ಇದೆ. ಯಾವುದೇ ಆಗಲಿ, ಏನೇ ಆಗಲಿ, ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು ಅನ್ನೋ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಅದೇ ಸಮಯದಲ್ಲಿ ನೀವು ತುಂಬ ಮೆಂಟಲಿ ಟಯರ್ಡ್ ಆಗಿದ್ದೀರಾ. ಒಂದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ರಿಪೀಟಾಗಿ ಯೋಚನೆ ಮಾಡಿ ಸುಸ್ತಾಗಿದ್ದೀರಾ. ಕೆಲವು ಸಾರಿ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬರ್ತಾ ಇದೆ, ನಾನು ಮಾತ್ರ ಇಷ್ಟು ಫೀಲ್ ಮಾಡ್ತಾ ಇದ್ದೀನಾ, ನಾನು ಮಾತ್ರ ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಾ, ಅವರಿಗೂ ಕೂಡ ಇದೇ ರೀತಿಯ ಪ್ರೀತಿ ಇದೆಯಾ, ನನ್ನ ನೆನಪು ಇದೇ ರೀತಿ ಆಗ್ತಾ ಇದೆಯಾ, ಈ ತರಹದ ಡೌಟ್ಸ್ ಈಗ ತುಂಬ ಜಾಸ್ತಿ ಬರ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ. ನೀವು ನಿಮ್ಮ ಭಾವನೆಗಳನ್ನು ತುಂಬ ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದೀರಾ. ಯಾರಿಗೂ ಶೇರ್ ಮಾಡ್ಕೊಳ್ತಾ ಇಲ್ಲ, ಯಾರಿಗೂ ಹೇಳ್ಕೊಳ್ತಾ ಇಲ್ಲ. ಆದರೆ ಮನಸ್ಸಿನ ಒಳಗಡೆ ಮಾತ್ರ ತುಂಬ ಫೀಲ್ ಆಗ್ತಾ ಇದೆ. ನಿಮಗೆ ತುಂಬ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಆ ವ್ಯಕ್ತಿಯ ಕಡೆಯಿಂದ ಒಂದು ಮೆಸೇಜ್ ಬರಲಿಲ್ವಲ್ಲ, ಆ ರೀತಿ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಅವ್ರು ಚೇಂಜ್ ಆಗಿದ್ದಾರಾ ಅನ್ನೋ ಭಯ ಬರ್ತಾ ಇದೆ. ಬಟ್ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ಈ ಪ್ರೀತಿ ಕೇವಲ ಅಟ್ರ್ಯಾಕ್ಷನ್ ಅಲ್ಲ, ಕಮಿಟ್ಮೆಂಟ್ ಎನರ್ಜಿ ಇದೆ. ನೀವು ಈ ವ್ಯಕ್ತಿಯ ಜೊತೆ ಲೈಫನ್ನು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನಿಮಗೆ ಒಂದು ಅಡ್ವೈಸ್ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಯಾವಾಗಲೂ ಇದೇ ರಿಲೇಷನ್ಶಿಪ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದರೆ ಮನಸ್ಸು ಇನ್ನೂ ಹೆವಿ ಆಗುತ್ತೆ. ಸ್ವಲ್ಪ ನಿಮ್ಮನ್ನು ನೀವು ಕೂಡ ನೋಡ್ಕೊಳ್ಬೇಕು, ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ಬೇಕು. ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋದು ಬೇಕು. ಎಮೋಷ್ನಲ್ ಆಗಿ ಕಾಮ್ ಆದಮೇಲೆ ಮಾತ್ರ ಫ್ಯೂಚರ್ ಬಗ್ಗೆ ಕ್ಲಿಯರ್ ಆಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ. ಅಂದರೆ ತುಂಬ ಹೆವಿ ಮನಸ್ಸನ್ನು ಇಟ್ಕೊಂಡು ಓವರ್ ಥಿಂಕಿಂಗನ್ನು ಮಾಡ್ತಾ ಆ ವ್ಯಕ್ತಿಯ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸು ಇನ್ನೂ ಹೆವಿ ಆಗುತ್ತೆ. ಸೊ ನಿಮ್ಮ ಪ್ರೀತಿ ಅನ್ನೋದು ನಿಜವಾಗಿದೆ. ಆದರೆ ಈಗ ನಿಮ್ಮ ಪ್ರೀತಿಯ ಜೊತೆಗೆ ಪೀಸ್ ಕೂಡ ತುಂಬ ಬೇಕಾಗಿದೆ. ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಪೊಸೆಸಿವ್ ಲವ್ ಎನರ್ಜಿ, ಡೆಸ್ಟಿನಿ ಕನೆಕ್ಷನ್, ಪೊಸೆಸಿವ್ ಲವ್, ಹೊಸ ಆರಂಭದ ಆಸೆ ಎನರ್ಜಿ. ನಿಮಗೆ ಈ ರಿಲೇಷನ್ಶಿಪ್ ಕೇವಲ ಒಂದು ನಾರ್ಮಲ್ ಲವ್ ಅಂತ ಅನ್ನಿಸ್ತಾ ಇಲ್ಲ. ನಾವು ಭೇಟಿಯಾಗೋದು ಕೂಡ ಒಂದು ಅದೃಷ್ಟ. ಇವ್ರು ನನ್ನ ಲೈಫ್ನಲ್ಲಿ ಬರೋದು
ನನ್ನ ಡೆಸ್ಟಿನಿಯಲ್ಲೇ ಇತ್ತು ಅನ್ನೋ ಡೀಪ್ ಫೀಲಿಂಗ್ ಇದೆ. ನೀವು ಈ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾರ ಹತ್ರ ಕೂಡ ಹೋಗುವ ಮನಸ್ಸಿನಲ್ಲಿಲ್ಲ. ಬದಲಿಗೆ ಈ ಕಷ್ಟದ ಹಂತ ಅಂದರೆ ಈಗ ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಗ್ಯಾಪ್ ಇರ್ಬೋದು, ಸಪ್ರೇಷನ್ ಇರ್ಬೋದು, ಇದೆಲ್ಲವೂ ಕಳೆದು ಮತ್ತೆ ಸಮಾಧಾನವಾಗಿ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ನಿಮ್ಮ ಮನಸ್ಸು ಈಗ ಒಂದು ಹೊಸ ಆರಂಭವನ್ನು ಹುಡುಕ್ತಾ ಇದೆ. ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗನ್ನು ಹುಡುಕ್ತಾ ಇದೆ. ಹಳೆಯ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ನೋವು ಇದೆಲ್ಲವನ್ನು ಬಿಟ್ಟು ಮತ್ತೆ ಕ್ಲಿಯರ್ ಆಗಿ ಶುರು ಮಾಡಬೇಕು ಈ ರಿಲೇಷನ್ಶಿಪ್ ಅಂತ ನಿಮಗೆ ಅನ್ನಿಸ್ತಾ ಇದೆ. ಅವರು ನನ್ನವರು, ನಾನು ಅವರನ್ನು ಕಳ್ಕೊಳ್ಬಾರ್ದು, ಈ ರೀತಿ ಕೂಡ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅವರು ಬೇರೆ ಯಾರ ಜೊತೆ ಹೆಚ್ಚು ಮಾತಾಡಿದ್ರೂ ಕೂಡ ನಿಮಗೆ ಬೇಜಾರಾಗ್ಬೋದು. ಸ್ವಲ್ಪ ದೂರ ಇದ್ದರೂ ಮನಸ್ಸು ತುಂಬ ಫೀಲ್ ಮಾಡಬಹುದು. ಅವರ ಅಟೆನ್ಷನ್ ಬೇರೆ ಕಡೆ ಹೋದರೆ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗ್ಬೋದು. ಈ ರೀತಿ ಇದು ನಿಮ್ಮ ಪ್ರೀತಿಯ ಡೆಪ್ತ್ ಕಾಣ್ತಾ ಇದೆ. ಆದರೆ ಕೆಲವೊಮ್ಮೆ ಇದೇ ಫೀಲಿಂಗ್ ಓವರ್ ಆದರೆ ನಿಮ್ಮ ಎದುರಿಗಿರುವ ವ್ಯಕ್ತಿ ಸಫೋಕೇಟ್ ಆಗುವ ಸಾಧ್ಯತೆ ಕೂಡ ಇದೆ. ಅಂದರೆ ಆ ವ್ಯಕ್ತಿ, ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಅವರಿಗೆ ಅದು ಒಂದು ರೀತಿಯ ತುಂಬ ಜಾಸ್ತಿ ಹೆವಿ ಫೀಲ್ ಆಗೋದಕ್ಕೆ ಶುರು ಆದರೆ ಅವರು ಕೂಡ ಸಫೋಕೇಟ್ ಆಗುವ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಕೇರ್ ಮಾಡೋದು ತುಂಬ ಒಳ್ಳೆಯದು. ಆದರೆ ಓವರ್ ಪೊಸೆಸಿವ್ ಆದರೆ ಅವರಿಗೂ ಕೂಡ ಪ್ರೆಷರ್ ಆಗಬಹುದು. ಪ್ರೀತಿಯನ್ನು ಸ್ವಲ್ಪ ಫ್ರೀಯಾಗಿ ಬಿಡಿ. ಯಾಕೆಂದರೆ ನಿಜವಾದ ಪ್ರೀತಿ ಬಲವಂತದಿಂದ ಉಳಿಯೋದಿಲ್ಲ, ಮನಸ್ಸಿನಿಂದ ಮಾತ್ರ ಉಳಿಯುತ್ತೆ. ಅವರು ನಿಮ್ಮ ಜೊತೆ ಇರೋದು ಭಯದಿಂದ ಅಲ್ಲ, ಪ್ರೀತಿಯಿಂದ ಇರಬೇಕು. ನೀವು ಕೇವಲ ಪೊಸೆಸಿವ್ನೆಸ್ನೇ ತೋರಿಸ್ತಾ ಇದ್ದರೆ, ಯಾವಾಗಲೂ ಅವರ ಬಗ್ಗೆನೇ ಥಿಂಕ್ ಮಾಡಿ ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಅನ್ನೋದು ಇರೋದಿಲ್ಲ. ಆ ವ್ಯಕ್ತಿ ಬಲವಂತದಿಂದ ಉಳಿಯೋದಲ್ಲ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಉಳ್ಕೊಳ್ಬೇಕು. ನಿಮ್ಮ ನಡುವೆ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಆದರೆ ಈ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿರಬೇಕು ಅಂದರೆ ಪ್ರೀತಿಯ ಜೊತೆ ಟ್ರಸ್ಟ್ ಮತ್ತು ಸ್ಪೇಸ್ ಕೂಡ ತುಂಬ ಮುಖ್ಯ. ಈಗ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ತುಂಬ ಜನರ ಎನರ್ಜಿ ಪ್ರಕಾರ ರಿಯಲೈಸೇಷನ್ ಎನರ್ಜಿ ಇದೆ, ರಿಗ್ರೆಟ್ ಮತ್ತು ನಿಮ್ಮ ಹತ್ರ ಬರುವ ಮನಸ್ಸು. ಅವ್ರಿಗೆ ತುಂಬ ಸ್ಟ್ರಾಂಗ್ ಎಮೋಷ್ನಲ್ ಎನರ್ಜಿ ಇದೆ. ಮೊದಲು ಅವರು ಕೆಲವು ವಿಷಯಗಳನ್ನು ಸೀರಿಯಸ್ ಆಗಿ ತಗೊಳ್ಳದೇ ಇರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಅಥವಾ ಅವ್ರು ಯಾವತ್ತೂ ನನ್ನ ಜೊತೆಲೇ ಇರ್ತಾರೆ ಅನ್ನೋ ಫೀಲಿಂಗ್ನಲ್ಲಿ ಇರಬಹುದು ಈ ವ್ಯಕ್ತಿ. ಆದರೆ ಈಗ ಸಿಚುವೇಶನ್ ಬದಲಾಗ್ತಿದೆ. ಅವರು ಒಬ್ಬರೇ ಇದ್ದಾಗ ನಿಮ್ಮ ಬೆಲೆ ಗೊತ್ತಾಗಿದೆ, ನೀವು ಅವರಿಂದ ದೂರ ಆದಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ. ನೀವು ಸ್ವಲ್ಪ ದೂರ ಆದಮೇಲೆ ಅಥವಾ ನಿಮ್ಮ ಎನರ್ಜಿ ಅವರಿಂದ ಕಡಿಮೆ ಆದಮೇಲೆ ಅವರಿಗೆ ನಿಧಾನವಾಗಿ ರಿಯಲೈಸ್ ಆಗ್ತಾ ಇದೆ ನೀವು ಅವರ ಲೈಫ್ನಲ್ಲಿ ಎಷ್ಟು ಮುಖ್ಯ ಅನ್ನೋದು. ಈಗ ಅವರು ಕೇವಲ ನಿಮ್ಮನ್ನು ಪಾರ್ಟ್ನರ್ ಅಂತ ನೋಡ್ತಾ ಇಲ್ಲ, ನಿಜವಾಗಿಯೂ ಲೈಫ್ ಪಾರ್ಟ್ನರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಕೇರ್, ನಿಮ್ಮ ಪ್ರೆಸೆನ್ಸ್ ಇದೆಲ್ಲ ಅವರಿಗೆ ತುಂಬ ಮಿಸ್ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಈಗ ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ಏನೋ ಒಂದು ಮುಖ್ಯವಾದ ವ್ಯಕ್ತಿ ನನ್ನ ಲೈಫ್ನಿಂದ ದೂರ ಆಗಿದ್ದಾರೆ ಅನ್ನೋ ಭಯ ಬರ್ತಾ ಇದೆ. ರಿಗ್ರೆಟ್ ಎನರ್ಜಿ ಇದೆ. ಬಹುಶಃ ಅವರು ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಕೆಲವು ವಿಷಯಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ, ನಿಮ್ಮ ಫೀಲಿಂಗ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಈಗ ಅವರಿಗೆ ನಿಧಾನವಾಗಿ ಎಲ್ಲ ಅರ್ಥ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ಮತ್ತೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಈ ರಿಲೇಷನ್ಶಿಪ್ಪಲ್ಲಿ ಕಟ್ಟಬೇಕು ಅಂತ ಅನ್ನಿಸ್ತಾ ಇದೆ. ಈ ಸಲ ಜಸ್ಟ್ ಮಾತುಗಳಲ್ಲಿ ಅಲ್ಲ, ಆ್ಯಕ್ಷನ್ ಮೂಲಕ ಇರಬೇಕು ಅನ್ನೋ ಮನಸ್ಸು ಬಂದಿದೆ. ನಿಮ್ಮ ಪಾರ್ಟ್ನರ್ ಈಗ ಮನಸ್ಸಿನ ಒಳಗಡೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಉಳಿಸ್ಬೇಕು ಅನ್ನೋ ಫೀಲಿಂಗ್ ತುಂಬ ಕ್ಲಿಯರ್ ಆಗಿದೆ. ಅವರೀಗ ನಿಮ್ಮ ವ್ಯಾಲ್ಯೂ ನಿಜವಾಗ್ಲೂ ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಹತ್ರ ಬರುವ ಮನಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ, ಫಾಸ್ಟ್ ಆ್ಯಕ್ಷನ್, ಸ್ಟ್ರಾಂಗ್ ಇಂಟೆನ್ಷನ್, ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ಎನರ್ಜಿ. ಮೊದಲು ಅವರು ಸೈಲೆಂಟ್ ಆಗಿರ್ಬೋದು, ಈ ರಿಲೇಷನ್ಶಿಪ್ಪಿಂದ ದೂರ ಆಗಿರ್ಬೋದು, ದೂರ ಹೋಗಿರ್ಬೋದು, ಅಥವಾ ನಿಮ್ಮ ಫೀಲಿಂಗ್ಸನ್ನು ಅವರು ಅವಾಯ್ಡ್ ಮಾಡಿರ್ಬೋದು, ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಂಡಿರ್ಬೋದು. ಆದರೆ ಈಗ ಮನಸ್ಸಿನ ಒಳಗಡೆ ಒಂದು ಕ್ಲಾರಿಟಿ ಬಂದಿದೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಸರಿ ಮಾಡಬೇಕು ಅನ್ನೋ ಸ್ಟ್ರಾಂಗ್ ನಿರ್ಧಾರ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳುವಂತಹ ಫೀಲಿಂಗ್ ಈಗ ಅವರಿಗೆ ನಿಜವಾಗ್ಲೂ ತಟ್ತಾ ಇದೆ ಅವರ ಮನಸ್ಸಿಗೆ. ಅದರ ಕಾರಣ ಈಗ ಅವರು ಸುಮ್ಮನೆ ಕೂತ್ಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ಮೊದಲೆಲ್ಲ ಏನು ಥಿಂಕ್ ಮಾಡ್ತಾಯಿದ್ರು ಅಂದರೆ, ಸೊಸೈಟಿ ಏನು ಹೇಳುತ್ತೆ, ಜನ ಏನು ಹೇಳ್ತಾರೆ, ಫ್ಯಾಮಿಲಿ ಏನು ಯೋಚನೆ ಮಾಡುತ್ತೆ, ಸೊಸೈಟಿಯ ಪ್ರೆಷರ್ ಏನು, ಇದೆಲ್ಲ ಅವರಿಗೆ ಮುಖ್ಯ ಆಗಿತ್ತು. ಆದರೆ ಈಗ ಅವರ ಹೃದಯದ ಮಾತನ್ನು ಹೆಚ್ಚು ಕೇಳ್ತಾ ಇದ್ದಾರೆ. ನನಗೆ ಬೇಕಾದ ವ್ಯಕ್ತಿ ಯಾರು ಅನ್ನೋದು ಈಗ ಅವರ ಮನಸ್ಸು ಡೈರೆಕ್ಟಾಗಿ ನಿಮ್ಮ ಹತ್ರ ಬರ್ತಾ ಇದೆ. ತುಂಬ ಬೇಗ ಮೆಸೇಜ್, ತುಂಬ ಬೇಗ ಕಾಲ್, ಅಥವಾ ಯಾವುದಾದ್ರೂ ಒಂದು ಸಂಪರ್ಕ ಮಾಡುವ ಎನರ್ಜಿ. ಅವರು ಈಗ ಹೈ ಸ್ಪೀಡ್ ಎನರ್ಜಿಯಲ್ಲಿದ್ದಾರೆ. ತುಂಬ ದಿನಗಳ ನಂತರ ಅವರ ಫೀಲಿಂಗ್ಸನ್ನು ಆ್ಯಕ್ಷನ್ಗೆ ತರ್ತಾ ಇರುವಂತಹ ಫೀಲಿಂಗ್ ಬರ್ತಾ ಇದೆ. ಸ್ವಲ್ಪ ಹಠ ಇರಬಹುದು, ಆದರೆ ಈ ಸಲ ಹೇಗಾದರೂ ಮಾತಾಡಬೇಕು,
ಅವರನ್ನು ಮತ್ತೆ ನನ್ನ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ತರಬೇಕು ಅನ್ನೋ ಮನಸ್ಸಿದೆ ಇವರಿಗೆ. ತುಂಬ ಜನರ ಎನರ್ಜಿ ಆ ರೀತಿ ಇದೆ. ಆದರೆ ಒಳ್ಳೆಯ ವಿಚಾರ ಏನು ಅಂದರೆ ಅವರ ಉದ್ದೇಶ ಅನ್ನೋದು ಕ್ಲಿಯರ್ ಇದೆ. ಈ ಬಾರಿ ಜಸ್ಟ್ ಅಟೆನ್ಷನ್ ಅಥವಾ ಟೆಂಪ್ರವರಿ ಫೀಲಿಂಗ್ಸ್ ಅಲ್ಲ, ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ಮನಸ್ಸಿದೆ. ನಿಮ್ಮ ಪಾರ್ಟ್ನರ್ ಈಗ ಅವರ ಹೃದಯದ ಮಾತನ್ನು ಮರೆಮಾಚೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕಡೆಗೆ ಬರುವ ಪ್ರಯತ್ನ ತುಂಬ ಬೇಗ ಕಾಣಿಸ್ಬೋದು. ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ಭಯ, ಗಿಲ್ಟ್, ಸತ್ಯ ಹೇಳಬೇಕು ಅನ್ನೋ ಮನಸ್ಸು, ನಿಮ್ಮನ್ನು ಕಳೆದುಕೊಳ್ಳುವಂತಹ ಆತಂಕ. ಅವರು ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಹೊರಗಡೆ ನಾರ್ಮಲ್ ಆಗಿದ್ದಾರೆ, ಕೆಲವೊಮ್ಮೆ ಕೂಲಾಗಿ ಇರುವ ಹಾಗೆ ತೋರಿಸ್ಕೊಳ್ತಾ ಇರ್ಬೋದು, ಬಿಹೇವ್ ಮಾಡ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ತುಂಬ ವಿಷಯಗಳನ್ನು ಹೈಡ್ ಮಾಡ್ಕೊಳ್ತಿದ್ದಾರೆ. ಮೊದಲಿಗೆ ಒಂದು ವಿಷಯವನ್ನು ತುಂಬ ಕ್ಲಿಯರಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ತುಂಬ ಹೈ ವ್ಯಾಲ್ಯೂ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ಅವ್ರಿಗೆ ನೀವು ಜಸ್ಟ್ ಟೈಮ್ ಪಾಸ್ ಅಥವಾ ಕ್ಯಾಶುವಲ್ ಪರ್ಸನ್ ಅಲ್ಲ, ನಿಜವಾಗ್ಲೂ ಇವರ ಜೊತೆ ಲೈಫ್ ಬಿಲ್ಡ್ ಮಾಡಬಹುದು ಅನ್ನೋ ಫೀಲಿಂಗ್ ಇದೆ. ನಿಮ್ಮ ಕೇರ್, ನಿಮ್ಮ ನಿಷ್ಠೆ, ನಿಮ್ಮ ಪ್ರೀತಿ ಇದೆಲ್ಲ ಅವರಿಗೆ ತುಂಬ ಡೀಪಾಗಿ ಟಚ್ ಆಗಿದೆ. ಫ್ಯೂಚರ್ನಲ್ಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದು ದೊಡ್ಡ ಭಯ ಕೂಡ ಇದೆ. ಬಹುಶಃ ಅವರು ಈ ಹಿಂದೆ ಮಾಡಿದ ಯಾವುದೋ ತಪ್ಪಿರ್ಬೋದು, ಅಥವಾ ನಿಮ್ಮ ಹತ್ರ ಹೇಳ್ಕೊಳ್ಳದೆ ಇರುವಂತಹ ಯಾವುದೋ ಸತ್ಯ ಇರ್ಬೋದು. ಅದನ್ನು ನೀವು ತಿಳ್ಕೊಂಡ್ರೆ ದೂರ ಹೋಗ್ತೀರೇನೋ ಅನ್ನೋ ಭಯ ಕೂಡ ಅವರಿಗಿದೆ. ಅದರ ಕಾರಣ ಕೆಲವೊಮ್ಮೆ ಅವರು ಸ್ವಲ್ಪ ದೂರ ಉಳಿದ ಹಾಗೆ ನಿಮಗೆ ಕಾಣಿಸ್ಬೋದು. ಎಲ್ಲ ಮಾತನ್ನು ಓಪನ್ ಆಗಿ ಹೇಳ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಕೆಲವೊಮ್ಮೆ ಸಡನ್ಲಿ ಸೈಲೆಂಟ್ ಆಗುವ ರೀತಿ ನಿಮಗೂ ಕೂಡ ಅನಿಸಿರ್ಬೋದು. ಅದು ಪ್ರೀತಿ ಇಲ್ಲ ಅನ್ನೋದ್ರಿಂದ ಅಲ್ಲ, ಅವರು ಮನಸ್ಸಿನ ಒಳಗಡೆ ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ರಿಲೇಷನ್ಶಿಪ್ಪಿಂದ ದೂರ ಓಡಬೇಕು ಅನ್ನೋ ಮನಸ್ಸಿನಲ್ಲಿ ಇಲ್ಲ, ಬದಲಿಗೆ ನಾನು ಹೇಗೆ ಸೇಫಾಗಿ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಸೇಫ್ ಪ್ಲೇಸ್ ಬೇಕಾಗಿದೆ ಅವರ ಮನಸ್ಸಿಗೆ. ಜಡ್ಜ್ ಮಾಡದೆ ಕೇಳೋ ವ್ಯಕ್ತಿ ಅಂದರೆ ನೀವು ಬೇಕಾಗಿದ್ದೀರಾ. ಅವರು ಮಾತಾಡುವಾಗ ಮಧ್ಯ ಮಧ್ಯ ತಪ್ಪು ಕಂಡು ಹಿಡಿಯೋದು ಬೇಡ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಮನಸ್ಸಿನ ಒಳಗಡೆ ತುಂಬ ಸಾಫ್ಟ್ ಆಗಿದ್ದಾರೆ. ಈಗ ಹೊರಗಡೆ ಹೇಳ್ಕೊಳ್ತಾ ಇಲ್ಲ ಅಷ್ಟೇ, ಆದರೆ ನಿಮ್ಮನ್ನು ಕಳ್ಕೊಳ್ಳುವ ಭಯ ಅವರಿಗೆ ತುಂಬ ಸ್ಟ್ರಾಂಗ್ ಆಗಿದೆ. ಇವತ್ತಿನ ಎನರ್ಜಿ ಪ್ರಕಾರ ಇಬ್ಬರಲ್ಲೂ ಫೀಲಿಂಗ್ಸ್ ಇದೆ. ಒಬ್ಬರ ಬಗ್ಗೆ ಒಬ್ಬರಿಗೆ ತುಂಬ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ. ಇಲ್ಲಿ ಕೋಪ ಕೂಡ ಇದೆ, ಹಳೆಯ ನೋವಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ, ಸ್ವಲ್ಪ ಈಗೋ ಕೂಡ ಇದೆ. ನಿಮಗೂ ಈಗೋ ಇದೆ, ಅವ್ರಿಗೂ ಈಗೋ ಇದೆ. ಆದರೆ ಇದೆಲ್ಲದರ ಮಧ್ಯ ಪ್ರೀತಿ ಅನ್ನೋದು ಮುಗ್ದಿಲ್ಲ. ಒಬ್ಬರನ್ನೊಬ್ಬರು ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ. ದೂರ ಇದ್ದರೂ ಯೋಚನೆ ಮಾತ್ರ ಇನ್ನೊಬ್ಬರ ಮೇಲೆ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಸಮಾಧಾನ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಕಾಮ್ನೆಸ್ ಬರಬೇಕು, ಮತ್ತು ಒಬ್ಬರನ್ನೊಬ್ಬರು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಕ್ಲಿಯರ್ ಕಮ್ಯುನಿಕೇಷನ್ ತುಂಬ ಮುಖ್ಯ ಆಗಿರುತ್ತೆ. ಮನಸ್ಸಿನಲ್ಲಿರೋದನ್ನ ಮನಸ್ಸಿಗೆ ನೋವಾಗದ ರೀತಿ ಹೇಳೋದು ಮುಖ್ಯ. ಪೇಷನ್ಸ್ ಕೂಡ ತುಂಬ ಬೇಕಾಗುತ್ತೆ. ಜೆನ್ಯೂನ್ ಎಫರ್ಟ್ ಇಬ್ಬರ ಕಡೆಯಿಂದನೂ ಬೇಕು. ಒಬ್ಬರು ಮಾತ್ರ ಎಫರ್ಟ್ ಹಾಕ್ತಾ ಹೋದರೆ ರಿಲೇಷನ್ಶಿಪ್ ಟಯರ್ಡ್ ಆಗಿಬಿಡುತ್ತೆ. ಆದರೆ ಇಬ್ಬರು ಒಂದೊಂದು ಸ್ಟೆಪ್ ತೊಗೊಂಡ್ರೆ ಈ ರಿಲೇಷನ್ಶಿಪ್ ಮತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಬದಲಾಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ, ಏನೇ ಸಿಚುವೇಶನ್ ಇದ್ದರೂ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಎಲ್ಲ ಪಾಸಿಟಿವ್ ವಿಷಸ್ ಕೂಡ ನೆರವೇರಲಿ. ನೀವು ಕಂಡ ಕನಸುಗಳು ಎಲ್ಲವೂ ಕೂಡ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಲಾರ್ಡ್ಸ್ ಆ್ಯಂಡ್ ಲಾರ್ಡ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.